ಪ್ಲಾಸ್ಟಿಕ್ ಇರಲಿ, ನಿನ್ನ ಹತ್ರ ಒಂದು ಸೀರಿಯಸ್ ಡಿಸ್ಕಷನ್ ಮಾಡಬೇಕು. ನೀನು ಪದೇ ಪದೇ ನನ್ನ ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡಿ ನನಗೆ ಏನು ಪೇಮೆಂಟ್ ಕೊಡ್ತೀಯಾ? ಲೇ ಎಂಟಿ ಆಗಲಿ ಯಾರೇ ಆಗಲಿ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಹಳೇದೊಂದು 5,000 ರೂಪಾಯಿ ಹಳೆ ತಗೊಂಡಿದ್ದಲ್ಲ, ಕೊಡು ವಾಪಸ್. ಏಯ್ ಲೇ ಕೊಡೆ. ಹಾಂ ಸರಿ, ನಾನು ತೋರಿಸ್ತೀನಿ ಬಾ ಇನ್ಮೇಲಿಂದ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಕಾಡಿಗೆ? ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಭಯ್ಯ ಕನ್ನಡದವ್ರು ಏನಾಗಿದ್ರೆ ಏನು ಮಾಡ್ತೀಯ? ಅಣ್ಣ ನಾನು ಬಂದಿದ್ದೀನಿ ಇದಕ್ಕೆ ಮುಂಚೆ ಇಲ್ಲಿ. ಇದನ್ನ ತಗೊಂಡೋಗಕ್ಕೆ ಪಾಮ್ ಟ್ರೀಸು ಅಲ್ಲಿದೆ ನೋಡು, ಪ್ಲಾಸ್ಟಿಕ್ ನಮಗೆ ಬೇಕಾಗಿರೋ. ಬೇಬಿ ನಂಗೆ ಆ ಥರ ಬೇಡ, ಈ ಐತೆ ಜೇಡ್ ಪ್ಲಾಂಟು. ಅದೇ ಇದ್ದಿದ್ದು ಅವತ್ತು ನಾನು ತಗೊಂಡಾಗ ನಿನಗೆ ಹೇಳಿದೆ ಎಷ್ಟು ನಾನು. ಇರ್ಲಿ ಬಿಡು, ಇದೆ ಅದಕ್ಕಿಂತ ದೊಡ್ಡದಿದೆ. ಕೇಳು. ಡೂ ಯು ಹ್ಯಾವ್ ಎನಿಥಿಂಗ್ ಟು ಸೇ? ನಥಿಂಗ್. ಅಂದ್ರೆ ಲೈಕ್ ವಿ ಗಾಟ್ ಎ ಟ್ರಸ್ಟ್ ಆನ್ ದಿಸ್ ಜೇಡ್ ಪ್ಲಾಂಟ್. ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಕ್ರೆಡಿಟ್ ಕಾರ್ಡ್ ಸಾಲ ತೀರಕ್ಕೆ ನಿಜವಾಗ್ಲೂ ದಿಸ್ ಹೆಲ್ಪ್ ಅಸ್ ಮೋರ್. ಏನಂತ ಬೇಬಿ, ನಮಗೆ ಪ್ರೂವ್ ಆಯ್ತು. ನಾನು ಆಕ್ಚುಲಿ ನಂಬಿರ್ಲಿಲ್ಲ, ಎಲ್ಲ ನಾನೇ ನಂಬಿರ್ಲಿಲ್ಲ. ಅದು ಉದುರೋದಾಗ ಮತ್ತೆ ಕ್ರೆಡಿಟ್ ಕಾರ್ಡ್ ಜಾಸ್ತಿ ಆಗೋಯ್ತು ನನಗೆ. ಮತ್ತೆ ಹೌದು, ಇದು ಅದು ಪ್ರಾಬ್ಲಮ್ ಇವಾಗ. ಹಿಂಗೆ ಹೇಳೋದು. ಇಟ್ಸ್ ಆರ್ ಬಿಲೀವ್, ದಟ್ಸ್ ಇಟ್ ಗೈಸ್. ಎಕ್ಸಾಕ್ಟ್ಲಿ. ಓಕೆ, ವಿಲ್ ಮೀಟ್ ಯು ಲೇಟರ್. ಕಳ್ಳ ಕದೀತವನು. ಇಲ್ಲೊಂದು ಮಾವಿನ ಮರ ಸಿಕ್ತು ಅಂದಾಗ ಹೋಗ್ತಾ. ಇದು ನಮಗೆ ಮುಂಚೆ ಗೊತ್ತೇ ಇರಲಿಲ್ಲ. ಇದೆ ಅಂತ. ಸಾಕು, ಬನ್ನಿ ಬೇಬಿ. ಸಾಕಲ್ವಾ? ಸಾಕು. ಏನಕ್ಕಿದೆಲ್ಲ? ಬಾಗ್ಲಿಗೆ ಹೊಸ ಮನೆ ಅಲ್ವಾ, ಶಿಫ್ಟ್ ಆಗ್ತಿದ್ಯಾ? ಏನು ಗೊತ್ತೇ ಇಲ್ಲ ಮಹಾಪ್ರಭುಗಳಿಗೆ. ಅಲ್ಲ ಹೇಳಲಿಲ್ಲ. ನೀನೆಲ್ಲ ಮನೆ ನೋಡಿದ್ದು, ನೀನೇನು ಹೇಳಿ. ಏಕೆ? ಅದು ಪೇಂಟ್ ಹೊಡೆದಿದ್ ಕಣೆ ನಿನ್ನೆ. ಅದು ಮಾಪಲ್ಲ ಸೈಡಿಗೆ ಹಾಕಮ್ಮ ಎಲ್ಲಗಡೆ. ಈಚೆ ಅಡ್ಡ ಮಲ್ಸು. ಇದು ನಮ್ಮ ಹೊಸ ಮನೆ ಹಾಲೊಗ್ಸೋ ಶಾಸ್ತ್ರ. ನಮ್ಮದೇನು ಸ್ವಂತ ಮನೆ ಅಲ್ಲ, ಇದು ಬಾಡಿಗೆ ಮನೆ. ನಿಮ್ಗೆಲ್ರಿಗೂ ಗೊತ್ತು, ನಾವು ಸ್ವಂತ ಮನೆನ ಬಿಟ್ಟು ಬಾಡಿಗೆ ಮನೆಗೆ ಬಂದವರು ಅಂತ. ಇಲ್ಲಿಗೆ ಎಕ್ಸಾಕ್ಟ್ 1 ವರ್ಷ ಆಯಿತು. ಇದೇ ದಿನ ಆ ಮನೆಲ್ಲ ಹಾಲೊಗ್ಸಿದ್ವಿ. ಅನ್ಫಾರ್ಚುನೇಟ್ಲಿ ದ ಸೇಮ್ ಇಯರ್ ಸೇಮ್ ಡೇಟಲ್ಲಿ ಇನ್ನೊಂದು ಮನೆಗೆ ನಾವು ಮೂವ್ ಆಗ್ತಾಯಿದ್ದೀವಿ. ನಿಮ್ಮೆಲ್ರಿಗೂ ಈಗಾಗಲೇ ಕಾರಣ ಗೊತ್ತು, ನಾನು ಮೇಲೆ ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇವತ್ತು ನಾವು ಈ ಮನೆಗೆ ಹುಡುಕಿ ಆಫೀಸ್ಗೆ ಹತ್ತಿರ ಆಗೋ ಜಾಗದಲ್ಲಿ ನಾವು ಮನೆನ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಆ ಮನೆ ನಮಗೆ ಚಿಕ್ಕದಾಗ್ತಾಯಿತ್ತು. ಬಿಕಾಸ್ ಇವಾಗ ಛಾಯಾ ಇದ್ದಾಳೆ, ಅನುಷ್ ಇದ್ದಾನೆ, ಅಪ್ಪ ಅಮ್ಮ ಬಂದಿದ್ದಾರೆ, ಎಲ್ಲರೂ ಜೊತೆಲಿರಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಮನೆ ಬೇಕಿತ್ತು. ಇದು ಬಂದು 3 BHK ಮನೆ. ಅಪ್ಕಮಿಂಗ್ ಡೇಸಲ್ಲಿ ನಿಮಗೇನಾದರೂ ಹೋಮ್ ಟೂರ್ ಬೇಕಿದ್ದರೆ ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಆ್ಯಂಡ್ ಇದು ಲೀಸಾ ರೆಂಟ್ ಅನ್ನೋ ಎಲ್ಲ ಡೌಟ್ಸ್ ನಿಮಗೆ ಇರುತ್ತೆ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮೆಲ್ಲ ಡೌಟ್ಸ್ಗೂ ನಿಮ್ಗೇನಾರು ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ಅದರಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ನಿತಿನ್ ತೋರಣ ಕಟ್ಟಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ನಾನು ಭತ್ತದ ತೋರಣನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ತೊಗೊಂಡು ಬಂದಿದ್ದೆ. ಆ್ಯಂಡ್ ಮೊದಲು ನಾವು ಹೊಸಲು ಶಾಸ್ತ್ರ ಮಾಡಿ ಆಮೇಲೆ ಒಳಗಡೆ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಹಾಲುಗ್ಸೋ ದಿನ ಅದೇ ಥರ ನಾವು ಒಳಗಡೆ ಹೋಗೋಲ್ಲ. ಹೊಸಲು ಶಾಸ್ತ್ರ ಮಾಡಿ ಹೊಸದಲ್ಲಿ ಲಕ್ಷ್ಮಿನ ಇದು ಮಾಡಿ ನಂತರ ನಾವು ಒಳಗಡೆ ಹೋಗೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಅದಕ್ಕೂ ರೆಡಿ ಮಾಡ್ಕೊಳಕ್ಕೆ ನಿತಿನ್ ಹೆಲ್ಪ್ ಮಾಡ್ತಾಯಿದ್ರು.
ಆ್ಯಂಡ್ ನನಗೆ ಅಷ್ಟಾಗಿ ಎಲ್ಲದನ್ನು ಗೊತ್ತಾಗಲ್ಲ. ಬಟ್ ಕೆಲವೊಂದು ನಮ್ಮ ಅಪ್ಪಾಜಿ ಹತ್ರ ಕೇಳಿ ತಿಳ್ಕೊಂಡು ಅದು ಹೇಗೆ ಹೇಳಿದ್ದಾರೆ ಆ ಥರ ಮಾಡ್ತೋ ಅಂಥದ್ದು. ಸುಮಾರು ವಿಚಾರಗಳೆರಡು ಅರ್ಜೆಂಟಲ್ಲಿ ತಗೊಳ್ಳುವಾಗ ಎಲ್ಲ ಮರ್ತೋಗುತ್ತೆ. ಏನೇನು ನೆನಪಾಗುತ್ತೆ, ಏನೇನು ಗೊತ್ತಿರುತ್ತೆ ಅದನ್ನೆಲ್ಲ ತೊಗೊಳ್ಬಂದು ಮಾಡ್ತೀವಿ. ಬಟ್ ಏನೇ ಶಾಸ್ತ್ರ ಮಾಡುವಾಗಲೂ ಅಥವಾ ಪೂಜೆ ಮಾಡುವಾಗಲೂ ಅದೇ ರೀತಿ ಡೌಟ್ಸ್ ಇರಬಾರ್ದು, ಇದ್ದಂಗೆ ಮಾಡಿ ಅನ್ಬೇಕು. ಇಲ್ಲಿ ಅನುಷ್ ಛಾಯಾ ಇಬ್ಬರು ಡ್ಯೂಟಿಗೆ ಹೋಗಿದ್ರಿಂದ ನಾವು ಮಾತ್ರ ಬಂದು ಪೂಜೆ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೊಸ್ಲಿಗೆ ದೀಪ ಹಚ್ಚಿ ಇಲ್ಲಿ ಹೊಸ್ಲು ಪೂಜೆ ಮಾಡಿ ನಾವು ಒಳಗಡೆ ಹೋಗ್ತೀವಿ. ಆ್ಯಕ್ಚುಲಿ ನಾನು ಏನು ಸಹ ರೆಡಿ ಆಗೋಕ್ಕಾಗಿರಲಿಲ್ಲ. ಬೆಳಗಿನ ಜಾವ 6:30-7 ಗಂಟೆ ಒಳಗಡೆ ನಾವು ಹಾಲು ಕುಸ್ಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿ ಆಗುತ್ತೆ ಅಂತ. ಆ್ಯಂಡ್ ಜಾಸ್ತಿ ಕ್ಲಿಪ್ಪಿಂಗ್ನ ತೊಗೊಂಡಿರಲಿಲ್ಲ, ಬಿಕಾಸ್ ನಾನು ನಿತಿನ್ ಅಪ್ಪ ಅಮ್ಮ ಮಾತ್ರ ಇದ್ದಿದ್ದರಿಂದ. ಅಮ್ಮ ಹಂಗೆ ನಾನೇನೇನು ಕೇಳ್ತೀನಿ ಅದೆಲ್ಲ ಸಡನ್ನಾಗಿ ಎತ್ಕೊಡೋಕೆ ಗೊತ್ತಾಗಲ್ಲ. ನಿತಿನ್ ಸಪೋರ್ಟ್ ನನಗೆ ಬೇಕು. ನಾನು ಬಾಣ್ತಿ ಆಗಿರೋದ್ರಿಂದ ರಪ ಎದ್ದು ಬಗ್ಗಿ ಮಾಡೋಕ್ಕೆಲ್ಲ ಆಗಲ್ಲ, ನನಗಿನ್ನೂ ರಿಕವರ್ ಆಗಿಲ್ಲ, ಹೊಟ್ಟೆ ನೋವಿದೆ. ಸೊ ಹಾಗಾಗಿ ಆ್ಯಂಡ್ ಅಮ್ಮ ಅಪ್ಪನ ನೋಡ್ಕೊಳ್ಳೋದೆಲ್ಲ ಮಾಡ್ತಿರ್ತಾರೆ, ನಿತಿನ್ ನನಗೆ ಹೆಲ್ಪ್ ಮಾಡ್ತಿದ್ರು. ನಾನು ಅಂದೆ ಅದಕ್ಕೆ ನನ್ನ ವೀಡಿಯೋ ಅಷ್ಟು ಇಂಪಾರ್ಟೆಂಟ್ ಇಲ್ಲ ನನಗೆ. ಫಸ್ಟು ಆಗೋ ಕಾರ್ಯ ಆಗೋ ಟೈಮಲ್ಲಿ ಸರಾಗವಾಗಲಿ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಲೆ ಅಥವಾ ಯಾವುದೇ ರೀತಿ ಅಡೆಚಣೆ ಇಲ್ದಲೆ, ಯಾವುದು ವಿಘ್ನಗಳಿಲ್ದಲೆ ಏನೂ ಆಗ್ದಂಗೆ ಆಗಲಿ ಅಂತ ಅಂದ್ಬಿಟ್ಟು ನಾವು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಅಷ್ಟಾಗಿ ತೊಗೊಳ್ಳಿಲ್ಲ, ಎಷ್ಟಾಗುತ್ತೆ ಅಷ್ಟು ತೊಗೊಂಡ್ವಿ. ಆ್ಯಂಡ್ ತುಳಸಿ ನಾನು ಹಳೆ ಮನೇಲಿ ಏನು ತುಳಸಿ ತಂದಿದ್ದೆ ಅದೇ ತುಳಸಿನೇ ಇಲ್ಲಿ ಇಟ್ಟು ಪೂಜೆ ಮಾಡಿದ್ವಿ. ಬೇರೆ ತುಳಸಿ ಕಟ್ಟೆ ತಂದೆ, ಬಟ್ ದಟ್ ವಾಸ್ ನಾಟ್ ಅ ರೈಟ್ ಡೇ ನಮಗೆ ಮಾಡಲಿಕ್ಕೆ. ಶುಕ್ರವಾರ ತೆಗಿಯಂಗಿರಲಿಲ್ಲ. ಹಾಗೆ ಇನ್ನು ಹಿಂದಿನ ದಿನ ಗುರುವಾರ ನಾನು ಅದನ್ನ ತೊಗೊಬಂದಿದ್ದು. ಸಂಜೆ ತೊಗೊಬಂದಿದ್ದರಿಂದ ಮುಸ್ಸಂಜೆಯಲ್ಲಿ ತುಳಸಿ ಕೀಳಬಾರ್ದು. ಸೊ ಹಾಗಾಗಿ ಮಾಡಲಿಲ್ಲ. ಈ ಮನೆ ಹುಡ್ಕೋಕ್ಕೆ ನಾನು ವೀಡಿಯೋ ಮಾಡಿಲ್ಲ ಮನೆ ಹುಡ್ಕೋದು, ಬಟ್ ಸುಮಾರು ನೀವು ನಂಬಲ್ಲ, ಹತ್ತತ್ರ ಒಂದು 40 ಮನೆನ ನಾವು ನಿತಿನ್ ಹುಡುಕಿದ್ದೀವಿ. ನಿತಿನ್, ನಾನು, ಅನುಷ್ ಎಲ್ಲರೂ ಮನೆಯೇ ಸಿಕ್ಕಿರಲಿಲ್ಲ. ಬೆಂಗಳೂರಲ್ಲಿ ಮನೆ ಹುಡ್ಕೋದಂತೂ ತುಂಬಾ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಸೊ ನೀವು ಅಷ್ಟೇ ನೋಡುವಾಗ ಸ್ವಲ್ಪ ಹುಷಾರು. ಏನು ನೋ ಬ್ರೋಕರ್ಸ್ ಆಗಿರ್ಬೋದು, 99 acres ಇದೆಲ್ಲದರಲ್ಲೂ ನಾನು ಹುಡುಕಿದ್ದೀನಿ. ಎಲ್ಲ ಅಕ್ಯುರೇಟಾಗಿ ನಮ್ಗೆ ಯಾವ ಥರ ಬೇಕು ಆ ಥರ ಸಿಗೋಲ್ಲ. ಇದರ ಬಜೆಟ್ ಸೆಟ್ ಆಗೋಲ್ಲ, ಇಲ್ಲಾಂದರೆ ವಾಸ್ತು ಸೆಟ್ ಆಗೋಲ್ಲ, ಮೇನ್ ಡೋರ್ ಸೆಟ್ ಆಗೋಲ್ಲ, ಇಲ್ಲಾಂದರೆ ನಮಗೆ ಏನಂದರೆ ಮನೆ ಸಫಿಷಿಯೆಂಟಾಗಿರಲ್ಲ, ಐಟಮ್ ಇಡೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಫಿಸಿಕಲಾಗಿ ಹೋಗಿ ಹುಡುಕಿನೇ ಸಿಕ್ಕಿದ್ದು. ಬಜೆಟ್ ತುಂಬಾ ಜಾಸ್ತಿ ಆಯಿತು ನಮ್ಮ ಮನೆಗೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಬಾಡಿಗೆ ಫಸ್ಟ್ ಇದ್ದಿದ್ದಕ್ಕಿಂತ ಡಬಲ್ ರೆಂಟಿಗೆ ಹೋಗಿದ್ದೀವಿ ಇವಾಗ. ಬಟ್ ಅಗೇನ್ ನನ್ನ ಆಸೆ ಏನಂದರೆ ಎಲ್ಲರೂ ಒಟ್ಟಿಗೆ ಇರಬೇಕು. ನನಗೆ ನನ್ನ ಕುಟುಂಬ ಬೇಕು. ತವ್ರ ಮನೆ ಆಗಿರ್ಬೋದು, ಗಂಡನ ಮನೆ ಆಗಿರ್ಬೋದು, ಎಲ್ಲರೂ ನನಗೆ ಜೊತೇಲಿರಬೇಕು, ಯಾವಾಗಲೂ ನನ್ನ ಕಣ್ಮುಂದೆ ಇರಬೇಕು ಅನ್ನೋ ಆಸೆ ನಂದು. ಸೊ ಹಾಗಾಗಿ ನನಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಎಲ್ಲರೂ ಜೊತೆಲಿರಲಿ ಅಂತ ಅಂದ್ಬಿಟ್ಟು ಈ ಥರ ಸ್ವಲ್ಪ ದೊಡ್ಡ ಮನೆ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನಮಗೆಲ್ಲದಕ್ಕೂ ಕನ್ವೀನಿಯೆಂಟ್ ಆಗಿದೆ, ಎಲ್ಲದೂ ವಾಕಬಲ್ ಡಿಸ್ಟೆನ್ಸಲ್ಲಿರುತ್ತೆ. ಆ್ಯಂಡ್ ಈವನ್ ರೋಡ್ ಕೂಡ ತುಂಬಾ ಸೈಲೆಂಟು. ಆ್ಯಂಡ್ ನೇಬರ್ಸ್ ಕಾಟನೂ ಇರೋದಿಲ್ಲ. ನನಗೆ ಸ್ವಲ್ಪ ಏನಂದರೆ ತುಂಬ ಅಕ್ಕಪಕ್ಕ ಡಿಸ್ಟರ್ಬೆನ್ಸೆಲ್ಲ ಇರಬಾರ್ದು, ನಮಗೆ ಸ್ವಲ್ಪ ಪ್ರೈವೇಸಿ ಬೇಕು. ನಮ್ಮ ಸ್ವಂತ ಮನೆನೇನೋ ಅಷ್ಟು ಫೀಲ್ ನನಗೆ ಬರಬೇಕು, ನೆಮ್ಮದಿ ಇರಬೇಕು ಮನೇಲಿ. ಅಕ್ಕಪಕ್ಕ ನಮ್ಮಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಅಥವಾ ಅವರಿಂದ ನಮಗೆ ಡಿಸ್ಟರ್ಬ್ ಆಗೋದು, ಯಾರದೇ ಆದರೂ ನೆಮ್ಮದಿ ಹಾಳಾಗೋದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾವು ಈ ಮನೆ ಮಾಡುವಾಗ ಜಸ್ಟ್ ಓನರ್ ಮತ್ತು ನಾವು ಅಷ್ಟೇ ಇರೋದು. ಓನರು ಅಷ್ಟೇ ನಮ್ಮ ಥರ ಎಂಗೇಜ್ ಆಗಿರೋದ್ರಿಂದ ಅವ್ರ ಪಾಡಿಗೆ ಅವರು IT ಪ್ರೊಫೆಷನ್ಸ್ ಅವ್ರದ್ದು ಎಲ್ಲ. ಸೊ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಪಾಡಿಗೆ ನಮ್ಮ ಮನೇಲಿ ನಾವು ನಮ್ಮದೇ ಸ್ವಲ್ಪ ಜೋರು ಇರುತ್ತೆ ಸೌಂಡ್. ನಮ್ಮ ಮನೇಲಿ ಜನ ಜಾಸ್ತಿ. ಆ್ಯಂಡ್ ನಾವು ಯಾವಾಗಲೂ ಕಿಲ ಅಂತ ನಗಾಡ್ಕೊಂಡು ಜೋರಾಗಿ ಮಾತಾಡಿಕೊಂಡು ಫನ್ ಮಾಡ್ಕೊಂಡಿರ್ತೀವಿ. ನಮ್ಮ ಮನೇಲಿ ಯೂಶ್ವಲಿ ಅಷ್ಟು ಸಪ್ಪಗಿರಲ್ಲ. ಯಾರಾದರೂ ಜಗಳ ಆಡಿದ್ರೆ ಯೂಶ್ವಲಿ ನಾನು ನಿತಿನ್ ಏನಾದ್ರು ಕೂಗಾಡ್ಕೊಂಡು ಜಗಳ ಆಡ್ಬಿಟ್ರೆ, ಮುನ್ಸ್ಕೊಬಿಟ್ರೆ, ಆ ಥರ ಟೈಮಲ್ಲಿ ಅಷ್ಟೇ ಮನೆ ಸೈಲೆಂಟಾಗಿ ಹೋಗುತ್ತೆ. ಇಫ್ ನಾಟ್ ಮನೆ ಯಾವಾಗಲೂ ಕಳಕಳಿಯಿಂದನೇ ತುಂಬಿರುತ್ತೆ. ಯಾವುದು ಈ ವಿಲೈ ಬೀಳ್ದಲೇ ಹಾಗೆ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಆ್ಯಂಡ್ ಈಗ ಹೊಸ್ಲು ಪೂಜೆ ಎಲ್ಲ ಆಯಿತು. ಈಗ ಒಳಗಡೆ ಹೋಗುವಾಗ ತುಂಬಿದ ಬಿಂದಿಗೆಯಲ್ಲಿ ನೀರು, ಹಾಗೆ ಧಾನ್ಯಗಳು, ಆ್ಯಂಡ್ ದೇವರು, ನಮ್ಮ ಮನೆ ದೇವ್ರ ಫೋಟೋ ಆಗಿರ್ಬೋದು, ಆ್ಯಂಡ್ ಬೇರೆ ಏನೇನು ತೊಗೊಂಡೋಗ್ಬೇಕು ಅದೆಲ್ಲ ಐಟಮ್ ತೊಗೊಂಡೋಗ್ಬೇಕಿತ್ತು. ನಿತಿನ್ ಹತ್ರ ಫಸ್ಟು ನಾನು ದೇವ್ರ ಮನೆಯದು ಫೋಟೋನ, ನಮ್ಮ ಮನೆ ದೇವ್ರ ಫೋಟೋನ ಕೊಟ್ಟು ಕಳಿಸ್ಬಿಟ್ಟೆ. ತೊಗೊಬಂದು ಅವ್ರಲ್ಲಿ ಪ್ಲೇಸ್ ಮಾಡಿದ್ರು. ಅದಾದಮೇಲೆ ಮಿಕ್ಕಿದ ಐಟಮ್ನ ನಾನು ಅಮ್ಮ ಎಲ್ಲ ಎತ್ಕೊಂಡು ಬಂದ್ವಿ. 2 ಸೆಟ್ ಆಫ್ ಧಾನ್ಯಗಳನ್ನ ಇಟ್ಕೋಬೇಕು. ಒಂದು ಈ ಮನೆ ದೇವ್ರ ಅಂದರೆ ಲೈಕ್ ಮನೆ ಒಳಗಡೆ ಇಡಲಿಕ್ಕೆ ಮನೆ ದೇವ್ರ ಹತ್ರ, ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಅಡುಗೆ ಮನೇಲಿ ಇರಬೇಕು. ಬಿಕಾಸ್ ಅಡುಗೆ ಮನೇಲಿ ಆ್ಯಕ್ಚುಲಿ ಅನ್ನಪೂರ್ಣೇಶ್ವರಿ ಅಮ್ಮನವರು ನೆಲೆಸಿರ್ತಾರೆ ಅಂತಾರೆ. ಅದೇ ಮೇನ್ ದೇವಸ್ಥಾನ ಇದ್ದಂಗೆ ಅಂತ ಅಂತಾರೆ. ಆಗಿನ ಕಾಲದಲ್ಲೆಲ್ಲ ದೇವ್ರ ಮನೆ ಅಂತ ಸಪ್ರೇಟ್ ಇರಲಿಲ್ಲ, ಅಡುಗೆ ಮನೆಯಲ್ಲೇ ದೇವ್ರ ಮನೆ ಮಾಡ್ತಿದ್ರು. ಬಿಕಾಸ್ ನಾವು ಅನ್ನ ತಿಂತೀವಲ್ಲ, ಅದನ್ನೇ ದೇವ್ರಂತ ನೋಡೋ ಅಂಥ ಕಲ್ಚರ್ ಇಂಡಿಯನ್ಸ್ದಾಗಿರೋದ್ರಿಂದ ಆ ಥರ ಮಾಡ್ತಿದ್ವಿ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಾನು ಎಲ್ಲ ಒಳ್ಳೆಯದಾಗಲಿ, ಇಲ್ಲಿಂದ ಮುಂದಕ್ಕೆ ದೇವರ ಆಶೀರ್ವಾದ
ಪ್ರತಿಯೊಂದು ಎಲ್ಲರ ಮೇಲೂ ಇರಲಿ, ನಮ್ಮ ಕುಟುಂಬ ಯಾವಾಗಲೂ ಇದೇ ಥರ ಒಳ್ಳೆ ರೀತಿಲಿರಲಿ, ಸುಖ ಶಾಂತಿ ನೆಮ್ಮದಿ ಎಲ್ಲದೂ ಇದ್ದು ಒಳ್ಳೆ ರೀತಿಲಾಗಲಿ ಅಂತ ಹೇಳಿಬಿಟ್ಟು ಬೇಡ್ಕೊಂಡು ಒಳಗಡೆ ಬಂದ್ವಿ. ತುಂಬ ಚೆನ್ನಾಗಾಯ್ತು ಅವತ್ತಿನ ದಿನ ಪೂಜೆ ಎಲ್ಲ. ನಾನು ಅವತ್ತೇ ಶಿಫ್ಟಿಂಗ್ ಕೂಡ ಇಟ್ಕೊಂಡಿದ್ದೆ. ಆ್ಯಂಡ್ ಒಂದು ಸತಿ ಒಳಗಡೆ ಬಂದಮೇಲೆ ನಾವು ಪೂಜೆಗೆ ಶುರು ಮಾಡ್ಕೊಬೋದು. ಒಂದು ಕಡೆ ಕಿಚನಲ್ಲಿ ಹಾಲು ಉಗ್ಸೋಕ್ಕೆಲ್ಲ ರೆಡಿ ಆಗ್ತಾಯಿತ್ತು, ಆ್ಯಂಡ್ ಈ ಕಡೆ ನಾವೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ವಿ. ಬೇರೆ ಎಲ್ಲ ಫೋಟೋಗಳೆಲ್ಲ ನಾನು ತಂದಿರಲಿಲ್ಲ. ಸೊ ಎಷ್ಟಿದೆ ಅಷ್ಟು ಮನೆ ದೇವ್ರ ಫೋಟೋ ಮೇಜರಾಗಿ ನಮ್ಮ ಮನೆ ದೇವ್ರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ನೋಡಿ. ಸೊ ಹಾಗಾಗಿ ಮನೆ ದೇವ್ರ ಫೋಟೋ ಮೇಜರಾಗಿ ತೊಗೊಬಂದಿದ್ವಿ. ಆ್ಯಂಡ್ ಇಲ್ಲಿ ಗ್ಯಾಸ್ ಸ್ಟವ್ ಎಲ್ಲ ತರಕ್ಕೆ ಹೋಗಲಿಲ್ಲ, ಇಂಡಕ್ಷನ್ ಒಲೆ ಹೊಸ ತರಿಸಿದ್ವಿ. ಸೊ ಹೊಸ ಒಲೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಇದರಲ್ಲೇ ಹಾಲು ಉಗ್ಸೋಕ್ಕೆ ಅಂತ ಪ್ಲ್ಯಾನ್ ಮಾಡಿ ಮಾಡ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಿಕಾಸ್ ನನಗೆಲ್ಲ ಬಿಸಿನೀರೇ ಆಗಬೇಕು, ನಾನು ತಣ್ಣೀರು ಮುಟ್ಟಂಗಿಲ್ಲ ಇನ್ನು ಆ ಥರ ಎಲ್ಲ. ಬಟ್ ನಾನು ತಣ್ಣೀರು ಮುಟ್ಬಿಟ್ಟಿದ್ದೀನಿ ಟು ಬಿ ವೆರಿ ಫ್ರ್ಯಾಂಕ್. ಬಟ್ ಅಮ್ಮ ಅಷ್ಟಾಗಿ ಮುಟ್ಟಕ್ಕೆ ಬಿಡಲ್ಲ ನನ್ನ. ಏನೋ ನಾನು ಇಂಟ್ರೆಸ್ಟ್ ಇಲ್ದಲೇ ಮುಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅವರೇನೋ ರೆಸ್ಟ್ರಿಕ್ಟ್ ಮಾಡಲ್ಲ. ಬಟ್ ಸಮ್ಟೈಮ್ಸ್ ಅವರು ಇದು ಮಾಡ್ತಾರೆ, ಇಲ್ಲ ಅಮ್ಮ ಬೇಡ ಶೀತ ಆಗಿಬಿಡುತ್ತೆ ಅಂತ. ನಾನು ಸ್ವಲ್ಪ ಸೊರ ಅಂದರೂ ಅಷ್ಟೇ ಶೀತ ಆಗುತ್ತೆ, ಬೇಡಮ್ಮ ಬಿಸಿನೀರಲ್ಲಿ ಇದು ಮಾಡು ಅಂತ ಅಂತಾರೆ. ಸೊ ಹಾಗಾಗಿ ಸ್ವಲ್ಪ ಅವತ್ತು ಕಷ್ಟ ಆಗ್ತಾಯಿತ್ತು ಅಮ್ಮಂಗೆ ಎಲ್ಲ ನನ್ನ ಮೇಂಟೈನ್ ಮಾಡೋದೆಲ್ಲ. ಅಪ್ಪಾಜಿ ಕೂಡ ಇದ್ರಲ್ವ, ಸೊ ಹಾಗಾಗಿ. ಆ್ಯಂಡ್ ಬೆಳಿಗ್ಗೆನೇ ನಾನು ಬರ್ತಾ ಪುಳಿಯೋಗರೆನ ಮನೆಯಿಂದನೇ ಮಾಡ್ಕೊಬಂದ್ಬಿಟ್ಟಿದ್ದೆ. ಹೋದ ವರ್ಷವೂ ಇದೇ ಥರ ಮಾಡಿದ್ದೆ, ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿ. ಪ್ರತಿ ಸತಿ ನಾನು ಶುಕ್ರವಾರನೇ ಹಾಲು ಉಗ್ಸೋದು. ದಟ್ ವಾಸ್ ದ ಬೆಸ್ಟ್ ಡೇ ಅಂತ ಹೇಳ್ಬಿಟ್ಟು ಆ ದಿನ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಅಥವಾ ಪುರೋಹಿತರನ್ನ ಕೇಳ್ಕೊಂಡು ಕೂಡ ನೀವು ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ನಾವು ಬೆಳಗಿನ ಜಾವ ಸೂರ್ಯೋದಯ ಟೈಮಿಗೆ ಮಾಡಬೇಕು ಅಂತ. ಕೆಲವೊಬ್ಬರು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಮಾಡ್ತಾರೆ. ನಮ್ಗೆ ಅಷ್ಟು ಬೇಗ ಎಲ್ಲ ಇದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮನೇಲಿ ಪೇಷಂಟ್ ಇದ್ದಾರೆ. ಆ್ಯಂಡ್ ನನ್ನ ಪರಿಸ್ಥಿತಿನೂ ಇವಾಗ ಸ್ವಲ್ಪ ರೆಸ್ಟಲ್ಲಿ ಇರೋದ್ರಿಂದ ಆಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಡುಗೆ ಮನೇಲಿ ದೀಪ ಹಚ್ಚಿ ಅಲ್ಲೊಂದು ಸೆಟ್ ಆಫ್ ಪೂಜೆನ ಮಾಡ್ತಾಯಿದ್ವಿ. ಆ್ಯಂಡ್ ದೇವ್ರ ಮನೇಲಿ ಬಾಗಿಲಲ್ಲಿ ಈ 3 ಜಾಗದಲ್ಲಿ ಮಾಡಬೇಕು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಸುಮಾರು ಜನ ಬೆಂಗಳೂರಲ್ಲಿ ಎಲ್ಲರೂ ಸ್ವಂತ ಮನೆ ಇರೋರಿರಲ್ಲ, ಆಲ್ಮೋಸ್ಟ್ ಎಲ್ಲ ಜಾಸ್ತಿ ನಮ್ಮ ಥರ ರೆಂಟಲ್ ಹೌಸಲ್ಲಿ ಇರೋರು ಇರ್ತಾರೆ. ಹಾಗಾಗಿ ಪೂಜೆ ಆಯಿತು, ನಮ್ದು ಆಶೀರ್ವಾದ ಎಲ್ಲ ಆಯಿತು. ಈಗ ಹಾಲು ಉಕ್ಲಿಕ್ಕೆ ಇಟ್ಟಿದ್ದೇವೆ. ಇಂಡಕ್ಷನ್ ಸ್ಟವ್ ತಂದಿದ್ವಿ ಸರ್, ಫಸ್ಟ್ ಟ್ರಯಲ್ ಅಂತ ಅನ್ಕೊಂಡು ಗೊತ್ತಿಲ್ಲ. ಸಕ್ಕರೆ ತಗೊಳ್ಳಿ, ಬೇಡ ಸಕ್ಕರೆ ತಗೊಳ್ಳಿ. ಓಪನ್ ಮಾಡಮ್ಮ ಬೇಗ. ಹರಿ ಕೃಷ್ಣಾರ್ಪಣ ಮಸ್ತು ತಗೋಬೇಬಿ, ನೀನು ಹಾಕು. ಉಕ್ಲಿ ಬೇಬಿ ತಗೊಳ್ಳಿ. ಹಾಂ ಬನ್ನಿ ಪಾಪ, ಬಲಕ್ಕೆ ಉಕ್ತಮ್ಮ. ಬನ್ನಿ ಸಕ್ಕರೆ ಮಾಡಿ, ಸಕ್ಕರೆ ಹಾಕಿ. ಅರೆ ಬೇಬಿ ನಾ ಇಬ್ರು ಬಿಡೋಣ, ಅಪ್ಪ ಬಂದ್ಬಿಟ್ಟು ಹೋಗ್ಲಿ. ಅಪ್ಪನ ಕೈ ಸಕ್ಕರೆ ಹಾಕ್ಸಿ ಬೇಬಿ ಬಲ್ಕೈಯಲ್ಲಿ. ಬನ್ನಿ ಮುಂದೆ ಮೆಲ್ಲ ಹಾಕ್ತ್ರು ಇರಿ, ನೀವು ಕೂಗಬೇಡಿ ಅವ್ರ ಮೇಲೆ. ವೆರಿ ಗುಡ್ ಪಾಪ. ಕೃಷ್ಣನೇ ನಮಗೆ ಸಾಂಬ್ರಾಣಿ ಹಾಗೆ. ಆ ಮನೆಯಿಂದ ಈ ಮನೆಗೆ ಸರ್ಪ್ರೈಸಿಂಗ್ ಆಗೋಗ್ಬಿಟ್ಟಿದೆ. ಇವಳು ಇವತ್ತಿಲ್ಲ ಇದ್ದಾಳೆ, ಡ್ಯೂಟಿಗೆ ಹೋಗಕ್ಕೆ ರೆಡಿ ಆಗ್ತಾಳೆ, ಅವನಲ್ಲಿ ಬಿದ್ದಿದ್ದಾನೆ. ನಾವು ಯಾಕೆ ಬಂದಿದ್ದೀವಿ ಅಂದರೆ ಮನೆ ಶಿಫ್ಟ್ ಮಾಡಬೇಕಲ್ಲ, ಇಲ್ಲಾಂದ್ರೆ ಈ ಓನರ್ಗೂ ಬಾಡಿಗೆ ಕೊಟ್ಟು ಆ ಓನರ್ಗೂ ಬಾಡಿಗೆ ಕೊಡೋಕೆ ಕಾಸಿರಲ್ವಲ್ಲ, ಅದಕ್ಕೆ ಬಂದಿದ್ದೀವಿ. ನಾನು ಇವಾಗ ಸಾರಿ ಚೇಂಜ್ ಮಾಡ್ಬೇಕು, ನಂಗೆ ಆಗ್ತಾ ಇಲ್ಲ. ತುಂಬ ಟೈಮ್ ಆದಮೇಲೆ ಉಟ್ಕೊಂಡಿದ್ದಕ್ಕೂ ಅದಕ್ಕೂ ಮನೆಯೆಲ್ಲರೂ ಚೆನ್ನಾಗಿ ಕಾಣ್ತಿದ್ಯಾ ಅಂತಿದ್ದಾರೆ. ನೀವು ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ನಾನೊಂದು ಸರಿಗೊಂದು ಫೋಟೋನು ತೊಗೊಂಡಿಲ್ಲ, ಅಷ್ಟು ಬ್ಯುಸಿ ಇದ್ದೀನಿ ಬೆಳಗ್ಗೆಯಿಂದ. ಅಷ್ಟು ಚಂದ ರೆಡಿ ಕೂಡ ಆಗಲಿಲ್ಲ. ಜಸ್ಟ್ ಮಾಯ್ಶ್ಚರೈಸರ್ ಹಚ್ಬಿಟ್ಟು ಲಿಪ್ಸ್ಟಿಕ್ ಹಾಕೊಂಬಿಟ್ಟೆ ಅಷ್ಟೇ. ಸೊ ಅಲ್ಲಿ ಹಾಲುಗ್ಸಿ ದೇವಸ್ಥಾನಕ್ಕೆ ಹೋಗು ಬಂದ್ವಿ. ಅಲ್ಲಿದ್ದು ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಸೊ ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಎಲ್ಲ ಆಯಿತು. ಇಲ್ಲಿಗೂ ಬಂದಿದ್ದೀವಿ. ಇನ್ನೇನು ಪ್ಯಾಕರ್ಸ್ ಆ್ಯಂಡ್ ಮೋರ್ಸ್ 8 ಗಂಟೆಗೆ ಬರಬೇಕಿತ್ತು, 9:15 ಆಗ್ತಾ ಬಂದಿದೆ. ಸ್ವಲ್ಪ ಟ್ರಾಫಿಕ್ ಇದೆ, ಇನ್ನೊಂದು 10 ನಿಮಿಷದಲ್ಲಿ ಬರ್ತೀವಿ ಅಂತ ಅಂದರು. ನಾನು ಅದಕ್ಕೆ ಒಂದು ಲಾಸ್ಟ್ ಕ್ಲಿಪ್ಪಿಂಗ್ ಸ್ಯಾರಿಯಲ್ಲಿ ತೊಗೊಂಡ್ಬಿಟ್ಟು ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ಬಿಕಾಸ್ ಕಂಫರ್ಟಬಲ್ ಆಗಿರುತ್ತೆ ಓಡಾಡೋಕ್ಕೆ, ಇಡ್ತಕ್ಕೆ ಇಳ್ಕೋಕ್ಕೆ ಎಲ್ಲ ಅಂತ ಅಂದ್ಬಿಟ್ಟು
ಮಾಡ್ತಾಯಿದ್ದೀವಿ. ತುಂಬಾ ಟಯರ್ಡ್ ಆಗೋಗಿದ್ದೀನಿ ಆಗಲೇ ನಾನು. ಕಾಲು ಎತ್ತಿಕ್ಕೆ ಫುಲ್ ಟಯರ್ಡ್ ಆಗೋಗಿದೆ. ಇನ್ನೂ ಬೆಜ್ಜಾನಿದೆ. ಇನ್ನು ಮನೆ ಜೋಡಿಸೋ ಹೊತ್ತಿಗೆ ಸಾಕಾಗೋಗುತ್ತೆ. ಹೆಂಗಿದೆ ಲಾಸ್ಟ್ ಒಂದ್ಸತಿ ಮನೆ ತೋರಿಸ್ಬಿಡ್ತೀನಿ. ಮನೇಲಿ ತುಂಬ ಎಮೋಷನ್ಸ್ ಇದೆ, ತುಂಬ ಮೆಮೊರೀಸ್ ಇದೆ, ಸುಮಾರಿದೆ ಈ ಮನೇಲಿ. ಬಿಟ್ಟೋಗಕ್ಕೆ ಮನಸ್ಸಿಲ್ಲ, ಬಟ್ ಇರೋಕ್ಕೂ ಒಂಥರ ಮನಸ್ಸಿಲ್ಲ. ಆ ಮನೆಗೆ ಇಲ್ಲಿದ್ದು ನೋವು ಯಾವುದನ್ನೂ ತೊಗೊಂಡೋಗಲ್ಲ. ಅಲ್ಲಿಗೆಲ್ಲ ಒಳ್ಳೇದೇ ಆಗಲಿ ಅಂತ ಹರಿಸ್ಕೊಂಡು ಆ ಮನೆ ಕಾಲಿಟ್ಟಿದ್ದೀವಿ. ಇನ್ನು ಮುಂದಕ್ಕೆ ಎಲ್ಲ ಒಳ್ಳೇದೇ ಆಗಲಿ ಅಷ್ಟೇ. ಒಂಥರ ಏನು ಹೇಳ್ಕೋಬೇಕು ಅಂತಲೇ ಗೊತ್ತಾಗ ಒಂಥರ ಬ್ಲ್ಯಾಂಕ್ ಆಗಿಬಿಡ್ತೀನಿ ಕೆಲವೊಮ್ಮೆ. ನನಗೆ ಏನು ಮಾತಾಡಬೇಕು ಏನೂ ಗೊತ್ತಾಗಲ್ಲ. ಆಗಿದೇನೋ ಆಯಿತು, ದಟ್ಸ್ ಓಕೆ ಫೈನ್. ಇಲ್ಲಿ ಲಾಸ್ಟಾಗೆ ಇದ್ಬಿಟ್ಟು ಹೋಗ್ತೀವಿ. ಶುಕ್ರವಾರ ಇವತ್ತು ಅಳ್ಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಎನಿವೇ ಸೇಯಿಂಗ್ ಗುಡ್ ಬೈ ಟು ನಮ್ಮ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೆಂಟಲ್ ಹೌಸ್ ಇದು ನಮಗೆ ಅಲ್ವಾ ಛಾಯ? ಆ್ಯಂಡ್ ಇದೇ ಕೊನೆಯದಾಗಿರಲಿ ಅಂತ ಅಂದ್ಕೊಂಡ್ವಿ. ಬಟ್ ಕಾರಣಾಂತರಗಳಿಂದ ನಾವು ಬೇಗನೆ ಶಿಫ್ಟ್ ಆಗೋಂಗೆ ಆಗಿರೋದ್ರಿಂದ ಲೆಟ್ಸಿ ಯಾವಾಗ ನಾವು ನಮ್ಮ ಸ್ವಂತ ಮನೇನ ಕಟ್ಟಿಸ್ಕೊಂಡು ಹೋಗ್ತೀವಿ ಅಂತ ಆ ಮನೇನ ಬೀಳಿಸಿ ನಮ್ಮದನ್ನು ಕಟ್ಕೊಂಡು ಹೋಗೋದು ಅಂತ ಲೆಟ್ಸಿ. ಆ್ಯಂಡ್ ನಾನು ಇವತ್ತು ಹೆಂಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ? ಚೆನ್ನಾಗಿ ಕಾಣಿಸ್ತಿದ್ನಾ ಇಲ್ವಾ ಅಂದ್ಬಿಟ್ಟು. ಇದೇನು ಹೊಸ ಸಾರಿ ಅಲ್ಲ, ಹಳೇದೇನೆ. ಅಂದರೆ ಹಬ್ಬಕ್ಕೆ ಯಾವಾಗಲೂ ತೊಗೊಂಡಿದ್ದೆ, ಮತ್ತು ಇನ್ನೊಂದ್ಸತಿ ಉಟ್ಕೊಂಡೆ ಅಷ್ಟೇ. ಸಿಂಪಲಾಗಿ ಉಟ್ಕೊಂಡಿದ್ದೆ. ಚೆನ್ನಾಗಿತ್ತು. ನಾನು ಹೆಂಗೆ ಕಾಣಿಸ್ತಿದೆ? ಸೂಪರ್ ಸೂಪರ್ ಅಂತೆ. ಓಕೆ, ಮನೆ ತೋರಿಸ್ತೀನಿ ರೀ. ಸುಮಾರು ಜನ ಹೋಮ್ ಟೂರ್ ಮಾಡಿ ಅಂದರೂ ನಾನು ಮಾಡಿರಲಿಲ್ಲ. ಇಲ್ಲಿ ಆ್ಯಕ್ಚುಲಿ ಏನೂ ಇರ್ತಿರಲಿಲ್ಲ. ನಾವು ಯಾವಾಗಲೂ ಜೋಡಿಸ್ದಂಗೆ ಇಟ್ಟಿರ್ತಿದ್ದೆ. ಬಟ್ ಇವಾಗ ಐಟಮ್ ಎಲ್ಲ ಆಲ್ಮೋಸ್ಟ್ ನಾವು ಕೆಲವೊಂದನ್ನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ನೆಲ್ಲ ನಾವು ಪ್ಯಾಕ್ ಮಾಡಿ ಇಟ್ಟಿರೋದ್ರಿಂದ ಇದೆ. ಈ ಮನೆಗೆ ಬಂದಮೇಲೆ ತಗೊಂಡಿದ್ದಂಥ ಸೋಫಾ ಇದು. ಏನು ಕಿಚನ್ ಅಷ್ಟೇ. ಛಾಯ ಪಾತ್ರೆ ತೊಳ್ಕೊಂಬಿಡೆ. ಇಲ್ಲೆಲ್ಲ ತೆಗೆದಿಟ್ಬಿಟ್ಟಿದ್ದೀವಿ. ಇದೆಲ್ಲ ಖಾಲಿ ಮಾಡಿದ್ದೀನಿ. ಸುಮಾರು ಹೋಮ್ ಟೂರ್ ಅಂತೂ ಮಾಡೋಕ್ಕಾಗಲಿಲ್ಲ. ಬಂದಾಗಿಂದ ಸೆಟ್ ಮಾಡಾದ್ಮೇಲೂ ಸ್ವಂತ ಮನೆ ಅಲ್ವಲ್ಲ, ಏನು ತೋರಿಸೋದು, ಇರೋದೇ ಚಿಕ್ಕ ಮನೆ ಅಂತ ತೋರಿಸಿರಲಿಲ್ಲ. ಯೂಶ್ವಲಿ ದೇವ್ರ ಮನೆಲ್ಲ ನೋಡಿರ್ತೀರ. ಎಲ್ಲ ಮಿಸ್ ಆಗಿಬಿಟ್ಟಿದೆ, ಪ್ಲೀಸ್ ಇಗ್ನೋರ್. ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತುಂಬಿಟ್ಟಿದ್ದೀವಿ ಆಲ್ರೆಡಿ. ಅದು ನಮ್ಮದು ಮಾಸ್ಟರ್ ಬೆಡ್ರೂಮ್, ವಾಶ್ರೂಮು. ಅದೇನೊಂದು ವಾಶ್ರೂಮು. ಇಷ್ಟೇ ಚಿಕ್ಕ ಮನೆ ನಮ್ಮದು. ಈಗ ಒಂಚೂರು ದೊಡ್ಡ ಮನೆಗೆ ಹೋಗ್ತಾಯಿದ್ದೀವಿ ಅಷ್ಟೇ. ಇನ್ನೊಂದು ರೂಮ್ ಎಕ್ಸ್ಟ್ರಾ ಇದೆ ಆ ಮನೇಲಿ. ಆ ಮನೆ ಇಷ್ಟ ಆಯ್ತಾ? ಈ ಮನೆ ಚೆನ್ನಾಯ್ತಾ? ಆ ಮನೆ ಚೆನ್ನಾಯ್ತಾ? ಚೆನ್ನಾಗಿತ್ತು. ನಿಜ ಹೇಳು, ನಿಂಗೆ ಯಾರು ಇಷ್ಟ ಆಯ್ತು ಹೇಳು? ಎರಡೂ ಇಷ್ಟ ಆಯ್ತು. ಹೇಳು ಕರೆಕ್ಟಾಗಿ. ಎರಡೂ ಇಷ್ಟ ಆಯ್ತು ನಿಜವಾಗ್ಲು. ಎರಡೂ ಇಷ್ಟ ಆಯ್ತಾ? ನಿಂಗೆ ಅದು ಇಷ್ಟ ಆಯ್ತು? ನನಗೂ ಅಷ್ಟೇ, ಎರಡೂ ಇಷ್ಟ. ನನಗೆ ಇದು ಎಮೋಷನ್ಸ್ ಜಾಸ್ತಿ ಈ ಮನೆ ಮೇಲೆ. ಆದರೂ ಫಸ್ಟ್ ರೆಂಟಲ್ ಹೌಸ್ ಅಂತ. ನಮ್ಮದು ಫೋಟೋ ಫ್ರೇಮ್ ಎರಡೇ ಇದೆ. ನನ್ನ ಗಂಡಂಗೆ ಹೇಳಿ ಸಾಕಾಯಿತು, ಒಂದು ಮಾಡಿಸುವ ಪ್ಲೀಸ್ ಅಂತ. ಇದು ಚಾಯ್ ಗಿಫ್ಟ್ ಮಾಡಿದ್ದು, ಇದು ನಾನು ನಿತಿನ್ಗೆ ಗಿಫ್ಟ್ ಮಾಡಿದ್ದು. ಮದುವೆಗೆ ಮುಂಚೆನೇ ಇದು ನಮ್ಮ ಮನೇಲಿ ಹಾಕೊಂಡ್ಬಿಟ್ಟಿದ್ವಿ ನಾವು. ಆ್ಯಂಡ್ ಇದ್ರಲ್ಲಿ ಕಾಣಿಸ್ತೀನಿ ಅನಿಸುತ್ತೆ ನಾನು ಸಾರಿ ಹಾಕ್ಕೊಂಡಿರೋದು. ಏನೇ ತೋರಿಸ್ತೀನಿ, ಹಿಂಗೆ ಕಾಣಿಸ್ತೀನಿ. ಹಾಂ ಹಿಂಗೆ ಕಾಣಿಸ್ತಾ ಇದೆ. ಚೆನ್ನಾಯ್ತಾ? ತಿರ್ಗ ಇದನ್ನ ಮುಂಚೆ ಕೂಡ ಉಟ್ಕೊಂಡಿದ್ದೀನಿ ದೇವಸ್ಥಾನಕ್ಕೂ ಅಥವಾ ಮನೇಲಿ ಯಾವುದೋ ಹಬ್ಬಕ್ಕೆ ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ಸಿಂಗಲ್ ಪಿನ್ ಮಾಡಿಕೊಂಡೆ. ಸರಿಗೆಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ. ಬೆಳಿಗ್ಗೆ 4:15 ಎದ್ದು 5 ಗಂಟೆಗೆಲ್ಲ ಸ್ನಾನ ಮುಗಿಸಿ 6 ಗಂಟೆಗೇನೋ ಮನೆ ಬಿಟ್ಟು ತಿಂಡಿನೂ ಎಲ್ಲ ಇಲ್ಲೇ ಮಾಡಿದ್ವಿ. ಪುಳಿಯೋಗರೆ ಇವತ್ತು ಫಸ್ಟ್ ಮೀಲ್ ಹೊರಗಡೆ ಎಲ್ಲ ತಿನ್ನಬಾರ್ದು ಅಲ್ವಾ. ಸೊ ಹಾಗಾಗಿ ಅಪ್ಪಂಗೆ ಪುಳಿಯೋಗರೆ ಆಗಲ್ಲ, ಅಂದರೆ ಅವ್ರಿಗೆ ಕಡಲೆ ಬೀಜ ಅದೆಲ್ಲ ಇದ್ರೆ ತಿನ್ನೋಕ್ಕಾಗಲ್ಲ ಹಲ್ಲಿಲ್ಲ ಅಂತ. ಅವ್ರಿಗೊಬ್ರಿಗೆ ಮಾತ್ರ ಇಡ್ಲಿ ತರಿಸಿದ್ವಿ. ನಾವೆಲ್ಲರೂ ಇಲ್ಲೇನೆ ಪುಳಿಯೋಗರೆ ಮಾಡ್ಕೊಂಡು ತೊಗೊಂಡು ಅದೇ ದಿನವೇ ಶಿಫ್ಟಿಂಗ್ ಕೆಲಸ ಕೂಡ ನಾವು ಶುರು ಮಾಡಿಸಿದ್ದೀವಿ. ಬಿಕಾಸ್ ಎಲ್ಲ ಒಟ್ಟಿಗೆ ಆಗೋಗ್ಲಿ ಅಂತ ಅಂದ್ಬಿಟ್ಟು. ಯಾಕಂದರೆ ಇವತ್ತು ನೈಟ್ ನಾವು ಅದೇ ಮನೇಲಿ ಉಳಿಬೇಕಾಗತ್ತೆ. ಆ್ಯಂಡ್ ಅಪ್ಪಾಜಿನ ಕರ್ಕೊಂಡು ಹೋಗೋದು ಬರೋದು ಓಡಾಡೋಕ್ಕೆಲ್ಲ ನಮಗೂ ಕೂಡ ಹಿಂಸೆ ಆಗುತ್ತಲ್ಲ. ಸೊ ಒಂದೇ ದಿನ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಇವತ್ತೇ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಬುಕ್ ಮಾಡ್ಕೊಂಡಿದ್ದೆ ಮುಂಚೆನೇ. ಅದನ್ನು ಕೂಡ ನಾವಿಲ್ಲಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್
ಆ್ಯಂಡ್ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆಲ್ಲ ಒಂದು ಡೌಟ್ ಬರ್ಬೋದು, ಅವ್ರನ್ನ ಕರೆದಿಲ್ವಾ ಇವ್ರನ್ನ ಕರೆದಿಲ್ವಾ ಅಂತ ಅಂದ್ಬಿಟ್ಟು. ನಾವು ಎಲ್ಲರನ್ನೂ ಕರೆದಿದ್ದೀವಿ, ನಾವು ಬೇಕು ಅಂದರೆ ಬನ್ನಿ ಅಂತಲೂ ಹೇಳಿದ್ದೀವಿ. ನಾವು ಬೇಡದೇ ಇರೋರು ಬಂದಿಲ್ಲ, ನಾವು ಬೇಕು ಅಂತ ಅಂದವ್ರು ಬಂದಿದ್ದರು. ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಕಳಿಸಿದ್ದೀವಿ. ಅರ್ಶಿನ ಕುಂಕುಮಕ್ಕೆ, ಮನೆ ಹಾಲು ಉಗ್ಸೋಕ್ಕೆ ಅಥವಾ ಮನೆ ಗೃಹ ಪ್ರವೇಶಕ್ಕೆ, ಸತ್ತಾಗ, ಹುಟ್ಟಿದಾಗ ಈ ಟೈಮಲ್ಲಿ ಕರೆದಾಗ ಬಂದಿಲ್ಲ ಅಂತ ಅಂದರೆ ಅವರು ಅಂದರೆ ಲೈಕ್ ಆ ಟೈಮಲ್ಲಿ ಬರಬೇಕು, ಬರದೇ ಇರಬಾರ್ದು ಅಂತ ಅಂತಾರೆ. ನಮ್ಮ ಮನೇಲಿ ಇದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಯಾರೇ ಶತ್ರುಗಳಾಗಲಿ ಯಾರೇ ಆಗಲಿ ಕರೆದ್ರೆ ಇಂಥ ವಿಚಾರಗಳೆಲ್ಲ ನಾವು ಹೋಗ್ತೀವಿ. ನಾವು ಬೇಕು ಅಂದರೆ ಬಾ ಅಂತ ಅಂದಾಗ ಅವರು ಎಷ್ಟೇ ನಮಗೆ ಮಾಡಿದ್ರು ನಾವು ಆ ಟೈಮಲ್ಲಿ ಹೋಗ್ತೀವಿ. ಬಟ್ ಸೇಮ್ ಥ್ಯಾಂಕ್ಫುಲ್ನೆಸ್ ಅವ್ರಿಗೆ ಇರಲ್ಲ. ಅವ್ರಿಗೆ ನಾವು ಬೇಡ ಅಂತಂದರೆ ನಮಗೂ ಬೇಡ, ನಾವು ಅಲ್ಲಿ ಬಿಟ್ಬಿಡ್ತೀವಿ, ನಮಗೆ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು. ನಮ್ಗೆ ಯಾವುದ್ರ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸೋನು, ಗೋಪಿ ಅಣ್ಣ ಮತ್ತು ಪಾಪು ಎಲ್ಲರೂ ಮನೆಗೆ ಬಂದಿದ್ದರು. ಆ್ಯಂಡ್ ಅವಳು ಎಷ್ಟು ಚೆನ್ನಾಗಿ ಅವ್ರ ಅಮ್ಮಂಗೆ ಅರ್ಶಿನ ಕುಂಕುಮ ಕೊಡುವಾಗ ನಾನು ಕೂಡ ತಗೋತೀನಿ ಅಂತ ಅಂದ್ಬಿಟ್ಟು ತೊಗೊತಾ ಇದ್ಲು. ಇನ್ನೂ ಮನೆ ಸೆಟ್ ಮಾಡೋದೆಲ್ಲ ತುಂಬ ಇದೆ. ಮತ್ತೆ ಸಿಗ್ತೀನಿ ಹೊಸ ಬ್ಲಾಗಲ್ಲಿ. ಸದ್ಯಕ್ಕಿದ್ದು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಹೋಗಿ ಬರಲಾ, ಬಾಯ್, ಲಾಟ್ಸ್ ಆಫ್ ಲವ್.